ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಲ್ವಾ? ಎಷ್ಟೋ ದೊಡ್ಡ ದೊಡ್ಡ ವಿಚಾರಗಳು, ತತ್ವಗಳು ನೂರಾರು ವರ್ಷಗಳ ಕಾಲ ನಮ್ಮ ಜೊತೆ ಇರೋದಕ್ಕೆ ಕಾರಣವೇ ಈ ಸಂಗೀತ. ಸರಿ, ಇವತ್ತು ನಾವು ಅಂಥದ್ದೇ 2 ಅದ್ಭುತ ಕನ್ನಡ ಭಕ್ತಿಗೀತೆಗಳನ್ನು ತಗೊಂಡು ಅದರೊಳಗಿನ ಫಿಲಾಸಫಿ ಏನು ಅಂತ ನೋಡೋಣ. ಕೇಳಿ, ಮಧ್ವರಾಯರ ನೆನೆದು ಶುದ್ಧರಾಗಿರೋ. ಆಹಾ, ಎಷ್ಟು ಪವರ್ಫುಲ್ ಆದ ಸಾಲಲ್ವಾ? ಇದು ತುಂಬಾ ಜನಪ್ರಿಯವಾದ ಒಂದು ಭಕ್ತಿಗೀತೆಯ ಮುಖ್ಯ ಸಂದೇಶ. ಇದು ಬರೀ ಒಂದು ಮಾತಲ್ಲ, ಇದೊಂದು ಇಡೀ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ರೀತಿಯ ಆವಾಹನ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಈ ಹಾಡುಗಳಲ್ಲಿ ಇಷ್ಟೊಂದು ಭಕ್ತಿಯಿಂದ, ಇಷ್ಟೊಂದು ಉತ್ಸಾಹದಿಂದ ಹೊಗಳ್ತಾ ಇರೋ ಅವರು ಯಾರೋ? ಈ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಹುಡುಕಾಟದ ಕೇಂದ್ರ. ಬನ್ನಿ, ಈ ಮಹಾನ್ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಶುರು ಮಾಡೋಣ. ಮೊದಲನೇ ಭಾಗಕ್ಕೆ ಬರೋಣ, ತತ್ವಜ್ಞಾನಿ ಸಂತ. ನೋಡಿ, ಈ ಹಾಡುಗಳ ಅರ್ಥ ಪೂರ್ತಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಮೊದಲು ಈ ಹಾಡುಗಳಿಗೆ ಸ್ಫೂರ್ತಿ ಯಾರು ಅಂತ ನಾವು ತಿಳ್ಕೋಬೇಕು. ಈ ಹಾಡುಗಳ ಕೇಂದ್ರದಲ್ಲಿರೋ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ ಶ್ರೀ ಮಧ್ವಾಚಾರ್ಯರು. 13ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ನಮ್ಮ ಉಡುಪಿಯ ಹತ್ತಿರ ಪಾಜಕ ಅನ್ನೋ ಕ್ಷೇತ್ರದಲ್ಲಿ ಜನಿಸಿದ ಇವರು ಭಾರತೀಯ ತತ್ವಶಾಸ್ತ್ರಕ್ಕೆ ಒಂದು ಹೊಸ ದಾರಿಯನ್ನೇ ತೋರಿಸಿದ ಮಹಾನ್ ವ್ಯಕ್ತಿ. ಅವರು ಸ್ಥಾಪನೆ ಮಾಡಿದ ತತ್ವಶಾಸ್ತ್ರದ ಶಾಲೆಯೇ ದ್ವೈತ ವೇದಾಂತ. ಇದ್ರ ಮುಖ್ಯ ಐಡಿಯಾ ಏನ್ ಗೊತ್ತಾ? ತುಂಬಾ ಸಿಂಪಲ್ ಮತ್ತೆ ಕ್ಲಿಯರ್ ಆಗಿದೆ. ಜೀವ ಅಂದ್ರೆ ನಾವು, ಮತ್ತೆ ದೇವರು ಅಂದ್ರೆ ಪರಮಾತ್ಮ, ಇವರಿಬ್ಬರು ಒಂದೇ ಅಲ್ಲ, ಇಬ್ರು ಯಾವತ್ತಿಗೂ ಬೇರೆ ಬೇರೆ, ಶಾಶ್ವತವಾಗಿ ಬೇರೆ. ಆ ಕಾಲದಲ್ಲಿ ಎಲ್ಲವೂ ಒಂದೇ ಅನ್ನೋ ಅದ್ವೈತ ತತ್ವ ತುಂಬಾ ಪ್ರಚಲಿತದಲ್ಲಿತ್ತು. ಅದಕ್ಕೆ ಪೂರ್ತಿ ವಿರುದ್ಧವಾದ ಒಂದು ಹೊಸ ದೃಷ್ಟಿಕೋನವನ್ನ ಮಧ್ವಾಚಾರ್ಯರು ಕೊಟ್ರು. ದ್ವೈತ ಸಿದ್ಧಾಂತದ ಕೆಲವು ಮುಖ್ಯ ಪಾಯಿಂಟ್ಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ನಾವು ನೋಡ್ತಾ ಇರೋ ಈ ಪ್ರಪಂಚ ಇದೆಯಲ್ಲ, ಇದು ಸುಳ್ಳಲ್ಲ, ಭ್ರಮೆಯಲ್ಲ, ಇದು 100ಕ್ಕೆ 100 ಸತ್ಯ. ಎರಡನೇದು, ಮೋಕ್ಷ ಅಥವಾ ಮುಕ್ತಿ ಬೇಕು ಅಂದ್ರೆ ಅದಕ್ಕೆ ಭಕ್ತಿಯೇ ಮುಖ್ಯವಾದ ದಾರಿ. ಕೊನೆಯದಾಗಿ, ಈ ಆಧ್ಯಾತ್ಮಿಕ ದಾರಿಯಲ್ಲಿ ನಮ್ಮ ಕೈ ಹಿಡಿದು ನಡೆಸೋಕೆ ಒಬ್ಬ ಗುರು ಬೇಕೇ ಬೇಕು. ಸರಿ, ಮಧ್ವಾಚಾರ್ಯರ ಈ ತತ್ವಗಳೆಲ್ಲ ಸ್ವಲ್ಪ ಕಷ್ಟ ಅನ್ಸ್ಬಹುದು. ಹಾಗಿದ್ರೆ ಇಷ್ಟೊಂದು ಆಳವಾದ ವಿಚಾರಗಳನ್ನ ಸಾಮಾನ್ಯ ಜನರ ಹತ್ರಕ್ಕೆ ತಗೊಂಡು ಹೋದವರು ಯಾರು? ಕಥೆಯ ಮುಂದಿನ ಭಾಗ ಇಲ್ಲೇ ಶುರುವಾಗತ್ತೆ. ಅವರೇ ಹರಿದಾಸರು, ಅಂದ್ರೆ ಹರಿಯಾದಾಸರು, ದೇವರ ಸೇವಕರು. ಈ ಹರಿದಾಸರು ಏನ್ ಮಾಡಿದ್ರು ಅಂದ್ರೆ, ಮಧ್ವಾಚಾರ್ಯರ ದೊಡ್ಡ ದೊಡ್ಡ ತತ್ವಗಳನ್ನೆಲ್ಲ ತಗೊಂಡು ಅದನ್ನ ನಮ್ಮ ಸುಂದರ ಕನ್ನಡದಲ್ಲಿ ಸರಳವಾದ ಹಾಡುಗಳ ರೂಪಕ್ಕೆ ತಂದ್ರು. ಇದರಿಂದ ಏನಾಯ್ತು ಅಂದ್ರೆ, ಓದು ಬರಹ ಬರದೇ ಇರೋ ಜನರಿಗೂ ವೇದಾಂತದ ಸಾರ ತುಂಬಾ ಸುಲಭವಾಗಿ ಅರ್ಥ ಆಗೋಕೆ ಶುರುವಾಯಿತು. ಇವತ್ತು ನಾವು ಮಾತಾಡ್ತಿರೋ ಈ 2 ಹಾಡುಗಳ್ನ ಬರೆದವ್ರು ಯಾರು ಗೊತ್ತಾ? ಶ್ರೀ ವಿಜಯದಾಸರು ಮತ್ತೆ ಕರ್ನಾಟಕ ಸಂಗೀತ ಪಿತಾಮಹ ಅಂತಾನೆ ಖ್ಯಾತರಾದ ಶ್ರೀ ಪುರಂದರದಾಸರು. ಇವರಿಬ್ರೂ ಕೂಡ ಈ ಹರಿದಾಸ ಪರಂಪರೆಯ ಬಹುದೊಡ್ಡ ಹೆಸರುಗಳು. ಓಕೇ, ಈಗ ನಮ್ಮ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ 2 ಹಾಡುಗಳನ್ನ ತಗೊಂಡು ಅದರ ಸಾಹಿತ್ಯದೊಳಗೆ ಏನಿದೆ, ಅದರ ಅರ್ಥ ಏನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಈ 2 ಹಾಡುಗಳ ಗುರಿ ಒಂದೇ, ಆಧ್ಯಾತ್ಮಿಕ ಮುಕ್ತಿ. ಆದ್ರೆ 2 ಹಾಡುಗಳು ಬೇರೆ ಬೇರೆ ವಿಷಯಕ್ಕೆ ಜಾಸ್ತಿ ಒತ್ತು ಕೊಡುತ್ತೆ. ವಿಜಯದಾಸರ ಹಾಡು ಮಧ್ವರಾಯರ ಕರುಣ, ಅಂದ್ರೆ ಅವರ ಅನುಗ್ರಹವನ್ನ ಪಡೆಯೋದ್ರ ಬಗ್ಗೆ ಹೇಳುತ್ತೆ. ಇನ್ನೊಂದು ಕಡೆ ಪುರಂದರದಾಸರ ಹಾಡು ನೆನೆದು ಶುದ್ಧರಾಗೋದು, ಅಂದ್ರೆ ನಮ್ಮ ಆತ್ಮವನ್ನ ಪರಿಶುದ್ಧ ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಸೊ ಒಂದು ಕಡೆ ಅನುಗ್ರಹ, ಇನ್ನೊಂದು ಕಡೆ ಆತ್ಮಶುದ್ಧಿ. ಅದೇ ರೀತಿ ಆ ಗುರಿಯನ್ನ ತಲುಪೋ ದಾರಿಯಲ್ಲೂ ಒಂದು ಸಣ್ಣ ವ್ಯತ್ಯಾಸ ಇದೆ. ವಿಜಯದಾಸರು ಏನ್ ಹೇಳ್ತಾರೆ ಅಂದ್ರೆ, ಮಧ್ವಾಚಾರ್ಯರ ಕತೆಗಳನ್ನ ಕೇಳ್ಬೇಕು, ಅವರ ಭಜನೆ ಮಾಡ್ಬೇಕು, ಇದೇ ಮುಕ್ತಿಗೆ ದಾರಿ ಅಂತ. ಆದ್ರೆ ಪುರಂದರದಾಸರು ಅದಲ್ಲ, ಸತತವಾಗಿ ಅವರನ್ನ ನೆನಪು ಮಾಡ್ಕೋಬೇಕು, ಸ್ಮರಣೆ ಮಾಡ್ಬೇಕು, ಅದೇ ಶುದ್ಧಿಯಾಗೋ ದಾರಿ ಅಂತಾರೆ. ಅಂದ್ರೆ ಒಂದು ದಾರಿ ಆಕ್ಟಿವ್ ಆಗಿ ಭಜನೆ ಮಾಡೋದು, ಇನ್ನೊಂದು ದಾರಿ ಮನಸ್ಸಿನಲ್ಲೇ ಧ್ಯಾನ ಮಾಡೋದು. ಹಾಗಾದ್ರೆ ಈ 2 ಹಾಡುಗಳಲ್ಲಿ ಹೇಳಿರೋ ದಾರಿಗಳನ್ನ ಒಟ್ಟಿಗೆ ಸೇರಿಸಿದ್ರೆ ನಮಗೇನ್ ಸಿಗುತ್ತೆ? ಒಬ್ಬ ಭಕ್ತ ಅನುಸರಿಸಬೇಕಾದ ಒಂದು ಕಂಪ್ಲೀಟ್ ಆದ ಆಧ್ಯಾತ್ಮಿಕ ದಾರಿಯ ಚಿತ್ರಣವೇ ಸಿಕ್ಬಿಡುತ್ತೆ, ಹೌದಾ? ಹಾಗಿದ್ರೆ ಹೇಗಿರುತ್ತೆ ಆ ದಾರಿ? ಬಹಳ ಸರಳವಾಗಿ ಹೇಳೋದಾದ್ರೆ 4 ಸ್ಟೆಪ್ಸ್ ಇದೆ. ಮೊದಲನೇದು, ಗುರುವಿನ ಕಥೆಗಳನ್ನ, ಅವರ ಬೋಧನೆಗಳನ್ನ ಶ್ರದ್ಧೆಯಿಂದ ಕೇಳೋದು. ಎರಡನೇದು, ದೇವರ ನಾಮವನ್ನ, ಸ್ತುತಿಗಳನ್ನ ಮನಸ್ಸು ಕೊಟ್ಟು ಹಾಡೋದು. ಮೂರನೇದು, ಯಾವಾಗಲೂ ನಿರಂತರವಾಗಿ ಗುರುವನ್ನ ನೆನೆಯೋದು. ಮತ್ತೆ ಕೊನೆಯದಾಗಿ ಪೂರ್ತಿಯಾಗಿ ಶರಣಾಗೋದು. ಶರಣಾಗತಿ ಅಂದ್ರೇನು? ನಮ್ಮ ನಾನು ಅನ್ನೋ ಅಹಂಕಾರವನ್ನ ಬಿಟ್ಟು ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯುತ್ತೆ ಅಂತ ಒಪ್ಪಿಕೊಳ್ಳೋದು. ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಯೋಚ್ನೆ ಮಾಡಿ, 100 ವರ್ಷಗಳಾದ್ರೂ ಈ ಹಾಡುಗಳು ಯಾಕೆ ಇವತ್ತಿಗೂ ಇಷ್ಟೊಂದು ಜೀವಂತವಾಗಿವೆ? ಇದರ ಹಿಂದಿನ ಸೀಕ್ರೆಟ್ ಏನು?
ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಹಾಡುಗಳು ಬರೀ ಪ್ರಾರ್ಥನೆಗಳಲ್ಲ. ಇವು ಕಷ್ಟವಾದ ತತ್ವಶಾಸ್ತ್ರವನ್ನ ಸಾಮಾನ್ಯ ಜನರ ಹೃದಯಕ್ಕೆ ನೇರವಾಗಿ ತಲುಪ್ಸಕ್ಕಿರೋ ಪವರ್ಫುಲ್ ವೆಹಿಕಲ್ಸ್ ಇದ್ದ ಹಾಗೆ. ಸಂಗೀತಕ್ಕೆ ಆ ಶಕ್ತಿ ಯಾಕೆ ಬರುತ್ತೆ? ಮೊದಲನೇದಾಗಿ, ತತ್ವಶಾಸ್ತ್ರ ಅಂದ್ರೆ ಒಂಥರ ತಲೆಗೆ ಭಾರ ಅನ್ಸ್ಬೋದು, ಆದ್ರೆ ಸಂಗೀತ ಅದನ್ನ ನಮ್ಮ ಭಾವನೆಗಳಿಗೆ ಕನೆಕ್ಟ್ ಮಾಡುತ್ತೆ. ಎರಡನೇದಾಗಿ, ಓದು ಬರಹ ಗೊತ್ತಿಲ್ಲದವರಿಗೂ ಸಂಗೀತ ಅರ್ಥ ಆಗುತ್ತೆ. ಮೂರನೇದಾಗಿ, ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಹಾಡನ್ನ ಹಾಡ್ದಾಗ ಒಂದು ಕಮ್ಯುನಿಟಿ ಫೀಲ್ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಈ ಹಾಡುಗಳು ಬಾಯಿಂದ ಬಾಯಿಗೆ ಹರಡಿ ಆ ವಿಚಾರಗಳು ನೂರಾರು ವರ್ಷಗಳು ಜೀವಂತವಾಗಿರೋ ಹಾಗೆ ಮಾಡ್ತವೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಮಧ್ವಾಚಾರ್ಯರ ಗಹನವಾದ ದ್ವೈತ ಸಿದ್ಧಾಂತವನ್ನ ಹರಿದಾಸರು ಸುಂದರವಾದ ಸಂಗೀತದ ಜೊತೆ ಮಿಕ್ಸ್ ಮಾಡಿ ಅದನ್ನ ಕೇವಲ ಪುಸ್ತಕಗಳಲ್ಲಿ ಉಳಿಯೋ ಹಾಗೆ ಮಾಡ್ಲಿಲ್ಲ, ಬದಲಿಗೆ ಜನರ ಮನಸ್ಸಲ್ಲಿ ಅವರ ಬಾಯಲ್ಲಿ ಯಾವಾಗ್ಲೂ ಇರೋ ಹಾಗೆ ಮಾಡಿದ್ರು. ಇದು ಅವರು ನಮಗೆ ಕೊಟ್ಟಿರೋ ದೊಡ್ಡ ಕೊಡುಗೆ. ಹೋಗುಮುಂಚೆ ಒಂದು ಪ್ರಶ್ನೆ: ಜಗತ್ತಿನಲ್ಲಿ ಇನ್ನೂ ಎಷ್ಟೊಂದು ಮಹಾನ್ ವಿಚಾರಗಳು, ದೊಡ್ಡ ದೊಡ್ಡ ತತ್ವಗಳು ಹಳೆ ಪುಸ್ತಕಗಳಲ್ಲಿ ಧೂಳು ಹಿಡಿಯದೆ ಇವತ್ತಿಗೂ ಹಾಡುಗಳಲ್ಲಿ, ಕಥೆಗಳಲ್ಲಿ, ಕಲೆಗಳಲ್ಲಿ ಜೀವಂತವಾಗಿ ಉಸಿರಾಡ್ತಾ ಇರ್ಬೋದು ಅಲ್ವಾ? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.